ಹಾವೇರಿಯಲ್ಲಿ ದೇವರಿಗಾಗಿ ಊರನ್ನೇ ಬಿಟ್ಟಿದ್ದಾರೆ ಗ್ರಾಮಸ್ಥರು. ಜಾತ್ರೆ ಹಿನ್ನೆಲೆ ಬಹಳ ವಿಶೇಷವಾದಂಥ ಆಚರಣೆ ಮತ್ತು ವಿಚಿತ್ರ ಕೂಡ ಅನ್ಸುತ್ತೆ. ಶಿಗ್ಗಾವಿ ತಾಲೂಕಿನ ಹೋತನಹಳ್ಳಿಯ ಗ್ರಾಮದೇವೆ ಜಾತ್ರೆ ನಡೀತಾ ಇದೆ. ಗ್ರಾಮದೇವಿಯ ಜಾತ್ರೆ ಅದು. ಹೋತನಹಳ್ಳಿಯ ಗ್ರಾಮದೇವತೆಯ ಜಾತ್ರೆ. ಸೂರ್ಯ ಹುಟ್ಟುವ ಮೊದಲೇ ಊರು ಬಿಡುವಂಥ ಪದ್ಧತಿ ಆ ಗ್ರಾಮದಲ್ಲಿದೆ. ಬಹಳ ವರ್ಷದಿಂದಲೂ ಕೂಡ ನಡೆದುಕೊಂಡು ಬಂದಿರಬೇಕದು. ಸತತ 5 ಮಂಗಳವಾರ ಇಡೀ ಗ್ರಾಮವೇ ಖಾಲಿ. ದೇವಿ ಶಾಪಕ್ಕೆ ಮುಕ್ತಿ ಪಡಿತಾ ಇದ್ದಾರೆ ಗ್ರಾಮಸ್ಥರು. 5 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಗ್ರಾಮದೇವಿಯ ಜಾತ್ರೆಯನ್ನು ನಡೆಸಲಾಗುತ್ತೆ. ಆದರೆ ಜಾತ್ರೆಯ ಕಾರಣಕ್ಕಾಗಿ ಊರನ್ನೇ ಖಾಲಿ ಮಾಡಬೇಕಾಗುತ್ತೆ. ಸತತ 5 ಮಂಗಳವಾರ ಇಡೀ ಗ್ರಾಮದ ಜನತೆ ತಮ್ಮ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾರೆ. ಸೂರ್ಯ ಹುಟ್ಟುವ ಮೊದಲೇ ನಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆಯ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಜಾತ್ರೆ ಹಬ್ಬ ಸಡಗರದಿಂದ ಕೂಡಿಕೊಂಡಿರುತ್ತದೆ. ಮೇಲಾಗಿ ಹೊರಬೀಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ. ಪ್ರತಿ ಮಂಗಳವಾರ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರು ಜಾತಿ ಮತ ಭೇದ ಎನಿಸದೆ ಎಲ್ಲರೂ ತಮ್ಮ ತಮ್ಮ ಹೊಲಗಳಲ್ಲಿ ವಾಸ್ತವ್ಯ ಹೂಡಿ ಊಟ ಉಪಚಾರಗಳನ್ನು ಪ್ರತಿಯೊಂದು ಕಾರ್ಯವನ್ನು ತಮ್ಮ ಹೊಲದಲ್ಲಿ ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕಿಂತಲೂ ಮೊದಲೇ ಹೊಲಕ್ಕೆ ಹೋಗ್ತಾ ಇದ್ದಾರೆ. ದ್ಯಾಮವ್ವ ದೇವಿಯ ಒಂದು ದರ್ಶನಾಶೀರ್ವಾದವನ್ನು ತೆಗೆದುಕೊಂಡು ತಮ್ಮ ತಮ್ಮ ಹೊಲ. ನಾವು ಈ ಊರ್ ಮಗಳ್ರಿ. ನಾವು ದೇವಿದು ಇದು ಹೊರಬೀಡು ನೋಡ್ಬೇಕಂತ ಬಂದಿದ್ದೇವ್ರಿ. ಬೆಳಗ್ಗೆ ಎದ್ದು ಜಲ್ದಿ 3 ಗಂಟೆಗೆ ಎದ್ದು ಎಲ್ಲ ಸ್ನಾನ ಗೀನ ಮಾಡಿ ಏನ್ರಿ ಇಲ್ಲೆಲ್ಲ ಏನ್ ಮಾಡ್ತಾರಂತ ನೋಡಕ್ ಬಂದ್ರಿ. ದೇವಿ ನಮಗೂ ಒಳ್ಳೇದ್ ಮಾಡ್ಲಿ ಅಂತಂದ್ರಿ. ನಾವು ಬಾಳ ಖುಷಿ ಅನ್ಸೈತ್ರಿ ನಮಗ್ ಏನ್ರಿ. ಎಲ್ಲಾ ಜನ ಇಲ್ಲಿ ಬಂದ್ ಎಲ್ಲಾ ಇದನ್ನ ನೋಡಿ ಬಾಳ ಖುಷಿ ಅನಿಸ್ತ್ರಿ ಏನ್ರಿ. ನೀವು 5 ವಾರ ಇಲ್ರಿ 1 ವಾರ ಬಂದ್ ನೋಡೋಣ ಅಂತ ಬಂದೇವ್ರಿ. ನಾವು ಸಸಿ ಕಟ್ಕೊಂಡ್ರಿ. ಹ್ಞೂನ್ರಿ ದೂರ್ನಿಂದ ಬಂದೇವ್ರಿ. ಹರಿಹರದಿಂದ ಬಂದೇವ್ರಿ. ನಿನ್ನೆ ಹರಿಹರದಿಂದ ಬಂದೇವ್ರಿ. ಬೆಳಗ್ಗೆ ಇಲ್ಲಿ ಬಂದ ಎಲ್ಲಾ ಚೆನ್ನಾಗಿ. ಈಗ ಇದು 3ನೇ ವರ್ಷ. ಅಂದ್ರ 15 ವರ್ಷದ ಹಿಂದೂ ಒಂದ್ ಮಾಡಿದ್ವಿ. ಈಗ ಮತ್ತ 5 ವರ್ಷದ ಹಿಂದೂ ಒಂದ್ ಮಾಡಿದ್ವಿ. ಈ ಸಲನು ಈಗ 2ನೇ ಹೊರಬಿಟ್ಟಿದ್ದು. ಈಗ ದೇವ್ರು ನಮ್ಗೆ ಮಾಡಕತ್ತಿಂದ ಒಳ್ಳೇದ ಮಾಡ ನಮ್ಮೂರ್ ದ್ಯಾಮವ್ವ. ಹಿಂಗಾಗಿ ನಮ್ಮ ಊರಾಗ ಏನೋ ಒಂದು ಪ್ರಾಣಿನೂ ಸಹಿತ ಊರಾಗ ಇಡ್ದಂಗ ಎಲ್ಲರೂ ಹೊರಗೆ ಬಂದು ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲಾರು ಜಳಕ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದು 4 ಗಂಟೆ ಅನ್ನೋದಾಗ ಎಲ್ಲಾರು ಹೊಲ್ದಾಗ ಇರ್ತಾರೆ. ಸಂಜೆ 7 ಗಂಟೆ ತನಕ ಹೊಲ್ದಾಗ 7 ಗಂಟೆ ನಂತರ ಹೋಗಿ ಮತ್ತ ಊರಿಗೆ ಹೋಗಿ ಮನೆಗೆ ಹೋಗಿ ನೀರ್ ಹೊಡೆದೆಲ್ಲ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರ್ತಾವ. ಮತ್ತ ಈಗ ಈಗ ಏನಂತಂದ್ರೆ ಇಲ್ಲೇ ಎಲ್ಲಾ ಅಡಿಗೆ ಆಯ್ತು ಎಲ್ಲಾ ಮನೆ ಎಲ್ಲರೂ ಇಲ್ಲೇ ಮಾಡ್ತೇವೆ ನಾವು. ಮುಂಜಾನೆ ಚಾ ಸಹಿತ ಮನ್ಯಾಗ ಕುಡಿಯೋರಲ್ಲ ಎಲ್ಲ